ದೇಶವಾಸಿಗಳಿಗೆ ನಾಳೆಯಿಂದಲೇ ಗುಡ್ ನ್ಯೂಸ್ ಸಿಗ್ತಾ ಇದೆ. GST 2.0 ಸುಧಾರಣಾ ಕ್ರಮಗಳು ನಾಳೆಯಿಂದಲೇ ಆರಂಭ ಆಗ್ತಾ ಇದೆ. ಸೊ ನಾಳೆಯಿಂದ ಪರಿಷ್ಕೃತ GST ಸ್ಲ್ಯಾಬ್ಗಳು ಜಾರಿಗೆ ಬರ್ತಾ ಇದೆ. ಬದಲಾವಣೆ ಆಗಿದ್ದು ಅನೌನ್ಸ್ ಮಾಡಿದ್ದು ನೀವೆಲ್ಲ ನೋಡಿದ್ರಿ. ಬಟ್ ಯಾವಾಗಿಂದ ನಮ್ಮ ಕೈಗೆ ಸಿಗುತ್ತೆ ಅಂದರೆ ನಾಳೆಯಿಂದ ವಿಪರೀತವಾಗಿ ಹಲವಾರು ವಸ್ತುಗಳ ಬೆಲೆ ನಮಗೆ ಕಡಿಮೆಗೆ ಸೇರುತ್ತೆ. ಯಾಕಂದರೆ ಕೆಲವೊಂದು GST ಸ್ಲ್ಯಾಬ್ಗಳು ಬದಲಾವಣೆ ಆಗಿರೋದ್ರಿಂದ 0%ಗೂ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅವೆಲ್ಲವನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಈಗ. ಇವತ್ತು ಸಂಜೆ 5 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡ್ತಾರೆ. ಯಾಕಂದರೆ ನಾಳೆಯಿಂದ ಈ ಪರಿಷ್ಕೃತ GST ಸ್ಲ್ಯಾಬ್ಗಳು ಜಾರಿಗೆ ಬರ್ತಾ ಇದೆ. GST ಸುಧಾರಣಾ ಕ್ರಮಗಳ ಕುರಿತಾಗಿ ಏನೇನು, ಹೇಗೆ ಮತ್ತು ಜನರಿಗೆ ಹೇಗೆ ಅನುಕೂಲ ಆಗುತ್ತೆ, ದೇಶಕ್ಕೇನಾದರೂ ಇದು ಹೊರೆಯ, ನಾವು ಅದನ್ನು ಹೇಗೆ ನಿಭಾಯಿಸ್ತೀವಿ, ಇದೆಲ್ಲವನ್ನ ಕುರಿತು ಇವತ್ತು ಅವರು ಮಾತನಾಡೋ ಸಾಧ್ಯತೆ ಇದೆ. 12 ಮತ್ತು 28ನೇ ಸ್ಲ್ಯಾಬನ್ನು ರದ್ದು ಮಾಡಿತ್ತು ಕೇಂದ್ರ ಸರ್ಕಾರ. ಅಂದರೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸರಕು ಸೇವಾ ತೆರಿಗೆಯಲ್ಲಿ ಇನ್ನು ಮುಂದೆ ಕೇವಲ 2 ಸ್ಲ್ಯಾಬ್ ಇರುತ್ತೆ. ಇಲ್ಲಿ ತನಕ 4 ಇತ್ತು. ಅದರಲ್ಲಿ 12% ಮತ್ತು 28% ಕಂಪ್ಲೀಟ್ ಆಗಿ ತೆಗೆದುಹಾಕಿದ್ದಾರೆ. ಇದೀಗ ಕೆಲವೊಂದನ್ನು GST ಅಂಗಳದಿಂದಲೇ ತೆಗೆದು ಹಾಕಿದ್ದಾರೆ, ಝೀರೋಗೆ ಸೇರಿಸಿದ್ದಾರೆ. ತೀರಾ ಬೇಸಿಕ್ ನೀಡ್ಗಳನ್ನು ಅವನ್ನೆಲ್ಲ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಈ ಜಾಮಿಟ್ರಿ ಬಾಕ್ಸು, ಪೆನ್ಸಿಲು, ಪೆನ್ನು, ಹಾಲು, ಮೊಸರು ಇಂಥವರಿಂದ ಹಿಡಿದು ಇವನ್ನೆಲ್ಲ ಝೀರೋಗೆ ತಂದಿದ್ದಾರೆ. ಇನ್ನು ಕೆಲವನ್ನ ಕಡಿಮೆ ಮಾಡಿದ್ದಾರೆ. ಸ್ಲ್ಯಾಬ್ಗಳ ಬದಲಾವಣೆ ಆಗಿದೆ. 4 ಇದ್ದಿದ್ದನ್ನು 2ಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಏನು ಅನುಕೂಲ ಆಗುತ್ತೆ ಅಂದರೆ ನಮಗೆ ನಾಳೆಯಿಂದ ಈ GST ತೆಗೆದ್ರೆ ಸ್ವಲ್ಪ ಮಟ್ಟಿಗೆ ದುಡ್ಡು ಸೇವ್ ಆಗುತ್ತೆ. ಯಾವ್ಯಾವ ವಸ್ತು ಅಂತ ನೋಡ್ತಾ ಇದ್ದೀರಾ. ಈ ಹೇರ್ ಆಯಿಲ್, ಶಾಂಪೂ, ಟೂತ್ ಬ್ರಷ್, ಟೂತ್ ಪೇಸ್ಟ್, ಶೇವಿಂಗ್ ಕ್ರೀಮ್, ಬೆಣ್ಣೆ, ತುಪ್ಪ, ಹಾಲು ಉತ್ಪನ್ನಗಳು, ಹಾಗೆ ಫೀಡಿಂಗ್ ಬಾಟಲ್ಸ್, ಡೈಪರ್, ನ್ಯಾಪ್ಕಿನ್ ಅಂದರೆ ನ್ಯೂ ಮಾಮ್ಸ್ಗೆ ಖುಷಿ ಸುದ್ದಿ ಇದು. ಉಪ್ಪು, ಈ ಕುರುಕ್ಲು ತಿಂಡಿಗಳು, ಹೊಲಿಗೆ ಯಂತ್ರದ GST ಕೂಡ ಇಳಿಕೆ ಮಾಡಿದ್ದಾರೆ. ಸೊ ನಾಳೆಯಿಂದ ನಮ್ಮ ಜೇಬಲ್ಲಿ ಸ್ವಲ್ಪ ಸೇವಿಂಗ್ಸ್ ಆರಂಭ ಆಗುತ್ತೆ. ಹಾಗಾದರೆ ನಿಮಗೆ ಬರೀ ಮೇಲ್ನೋಟಕ್ಕೆ ನಿಮಗೆ ಹೇಳಿದ್ವಿ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. GSTಯಲ್ಲಿ ಬದಲಾವಣೆ ಆಗಿರೋದ್ರಿಂದ ನಮಗೆ ಏನೇನು ಅಗ್ಗವಾಗಿ ಅಂದರೆ ಸ್ವಲ್ಪ ಮಟ್ಟಿಗೆ ದುಡ್ಡು ಉಳಿತಾಯ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ನಾವು. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಾಗುತ್ತೆ ಅಂತ. ಮೊದಲಿಗೆ ಆರೋಗ್ಯ ಕ್ಷೇತ್ರ ಅಂತ ನೋಡೋದಾದರೆ, ವೈಯಕ್ತಿಕ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಮೇಲಿನ GST ರದ್ದು ಮಾಡಿದ್ರು. ಅಂದರೆ ಇನ್ಶೂರೆನ್ಸ್ ಮಾಡ್ಸೋಕೆ ಹೋಗ್ತಾ ಇದ್ರಲ್ವಾ, ನಿಮಗೆ ಸ್ವಲ್ಪ ಕಡಿಮೆಗೆ ಆಗುತ್ತೆ. GST ಇಲ್ಲವೇ ಇಲ್ಲ, 0%, ನೋ GST. ಅದಕ್ಕೆ 18%ನಲ್ಲಿ ಈ ಥರ್ಮೋಮೀಟರ್ ಇತ್ತು, ಅಂದರೆ ಈ ಜ್ವರ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ವಲ್ಲ ನಾವು, ಅದನ್ನು 5%ಗೆ ಇಳಿಕೆ ಮಾಡಿದ್ದಾರೆ. ಆಕ್ಸಿಜನ್ ಡಯಾಗ್ನೋಸ್ಟಿಕ್ ಕಿಟ್ ಆಗಿರ್ಬೋದು, ಗ್ಲುಕೋಮೀಟರ್, ಕನ್ನಡಕ ಇಂಥವುಗಳ ತೆರಿಗೆ ಕೂಡ ಕಡಿತ ಮಾಡಿದ್ದಾರೆ. ಓಕೆ, ಆರ್ಥಿಕ ತಜ್ಞರು ನಾರಾಯಣ್ ಸರ್ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ಈಗ ಆರಂಭದಲ್ಲೇ ಈ ಅನೌನ್ಸ್ಮೆಂಟ್ ಕೇಳಿ ನಾವೆಲ್ಲರೂ ಖುಷಿ ಪಟ್ಟಿದ್ವಿ. ಬಟ್ ಈಗ ಅದು ನಾಳೆ ಡಬಲ್ ಖುಷಿ. ಏನಕ್ಕಪ್ಪ ಅಂದರೆ ನಾಳೆಯಿಂದ ಜಾರಿಗೆ ಬರ್ತಾ ಇದೆಯಲ್ಲ ಅಂತ. ನಾವೇನೇ ನಿರೀಕ್ಷೆ ಮಾಡ್ಬೋದು ಸರ್? ಎಷ್ಟೆಷ್ಟು ಹಣ ಸೇವಿಂಗ್ ಮಾಡ್ಬೋದು? ಇಲ್ಲ, ಕನಿಷ್ಠವಾಗಿ ಈಗ ಏನಾಗಿದೆ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿಗೆ ಆಹಾರ ಪದಾರ್ಥಗಳಿಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಪ್ರತಿ ದಿವಸದ ಉಪಯೋಗಕ್ಕೆ ಬೇಕಾಗಿರುವಂಥ ವಸ್ತು UHT ಮಿಲ್ಕು ಅಥವಾ ಹಾಲು, ಮೊಸರು, ಇವರೆಲ್ಲ ಕನಿಷ್ಠ ಅಂದ್ರೆ ಒಂದು ಕುಟುಂಬ ಒಂದು 100 ರಿಂದ 120 ರೂಪಾಯಿ ಕೇವಲ ಇದಿಷ್ಟಕ್ಕೆ ಖರ್ಚು ಮಾಡ್ತಾ ಇರುವಾಗ ಅವರಿಗೆ ಏನಿಲ್ಲ ಅಂದ್ರೂ 20 ರೂಪಾಯಿ ಉಳಿತದೆ. ಒಂದು 100 ರೂಪಾಯಿನೆಲ್ಲ 20 ರೂಪಾಯಿನಷ್ಟು ಹಣ ಉಳಿತಾಯ ಆಗಲೇಬೇಕು. ಮುಂದೆ ಹೇಳ್ತೇನೆ, ಆಗದೇ ಇದ್ರೆ ಅದ್ರ ಯಾರ ಜವಾಬ್ದಾರಿ ಇದೆ, ಏನೇನು ಮಾಡಬೇಕು ಅಂತೇಳಿ ಹೇಳೋದು ಅದು ಇಂಪ್ಲಿಮೆಂಟಿಂಗ್ ಅಥಾರಿಟಿಯ ಜವಾಬ್ದಾರಿ ಆಗಿರ್ತದೆ. ಅದನ್ನು ಮಾಡಬೇಕಾದದ್ದು. ಆಮೇಲೆ ಎರಡನೇ ಲಾಭ ಎಷ್ಟಾಗಿರ್ತವೆ ಕೇಳಿದ್ರೆ, ಹೆಚ್ಚು ಕಡಿಮೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಭಾರತ ಡಯಾಬಿಟಿಕ್ ಅಥವಾ ಲೈಫ್ ಸೇವಿಂಗ್ಸ್ ಡ್ರಗ್ಸ್ ನಲ್ಲಿ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಸಮಸ್ಯೆಯಲ್ಲಿದ್ದಾರೆ. ಪ್ರತಿ ತಿಂಗಳ ಸಾವಿರಾರು ರೂಪಾಯಿ ಕೇವಲ ಔಷಧಿಗಾಗಿಯೇ ಇವತ್ತು ಸಾಮಾನ್ಯ 50 ವರ್ಷದ ಮೇಲಿನವರಿಗೆ ಖರ್ಚಾಗ್ತಾ ಇದೆ. ಅಂಥವ್ರಿಗೆ ಏನಿಲ್ಲ ಅಂದ್ರೂ ಒಂದು 200 ರೂಪಾಯಿ ಪ್ರತಿ ತಿಂಗಳ ಉಳಿತಾ ಇದೆ. ಈ ಹೊಸ ರೀತಿಯಲ್ಲಿ ಹೆಚ್ಚಿನ ವಸ್ತುಗಳು, ಲೈಫ್ ಸೇವಿಂಗ್ ಡ್ರಗ್ಸ್ಗಳು 0 ವ್ಯಾಪ್ತಿಗೆ ಬರ್ತಾ ಇದೆ. ಅದು ತುಂಬಾ ಕ್ರಾಂತಿಕಾರಕವಾದದ್ದು ಅಂತೇಳಿ ಹೇಳ್ಬೋದು. ಇನ್ನು ಇನ್ಶೂರೆನ್ಸ್ ಪ್ರೀಮಿಯಂನ ವಿಚಾರದಲ್ಲಿ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಈ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇಷ್ಟು ದಿವಸ 18%, ಕನಿಷ್ಠ ಅಂದ್ರೂ ಪ್ರತಿಯೊಬ್ಬನು ಕೂಡ ಒಂದು 50,000 ತುಂಬಬೇಕು ಅಂತೇಳಾಗಿದ್ರೆ ಆತ 18%ನಷ್ಟು ಅಂದ್ರೆ 90,000 ತುಂಬಬೇಕಾಗಿತ್ತು. ಅದು 0ಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ. ಆಮೇಲೆ ಆರೋಗ್ಯ ವಿಮೆಗೆ ಮಾತ್ರ ಮೊದಲಿರುವಂತದ್ದೇ ಕಂಟಿನ್ಯೂ ಆಗಿದೆ
12% ಇದೆ, ಆದರೆ ಬೇರೆ ಯಾವುದಕ್ಕೂ ಇಲ್ಲ. ಈ ರೀತಿಯಲ್ಲಿ ನೋಡಿದಾಗ ಕನಿಷ್ಠ ಅಂದರೂ ಏನಿಲ್ಲ ಒಂದು ಕುಟುಂಬಕ್ಕೆ. ಈಗಾಗಲೇ ವೆಹಿಕಲ್ ತಗೊಳ್ಬೇಕಪ್ಪ, ಮಾರುತಿಯವರು ಅವರ ಬೆಲೆಯನ್ನು ವಿಕ್ಟೋರಿಯಸನ್ನು 10 ಲಕ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಇದೆ 12 ಲಕ್ಷ ರೂಪಾಯಿನಷ್ಟು ಇತ್ತು, ತುಂಬ ಅಡ್ವಾನ್ಸ್ಡ್ ಆಗಿ. ಇವತ್ತು ನಾನು ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ಭಾರತದ ಆರ್ಥಿಕ ರಂಗದಲ್ಲಿ ಹೊಸ ಕ್ರಾಂತಿ ಪ್ರಾರಂಭವಾಗಬಹುದು ಅಂತೇಳಿ ಅನಿಸ್ಬೋದು. ಈ ಬೆಲೆಯನ್ನು ಜನಸಾಮಾನ್ಯರಿಗೆ ತಲುಪಿಸಿತ್ತು ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಒಂದು ಕುಟುಂಬ ಸರಾಸರಿಯಾಗಿ ಒಂದು 20,000 ಖರ್ಚು ಮಾಡೋದಿದ್ದರೆ ಅವರಿಗೆ 5,000 ರೂಪಾಯಿ ಉಳಿತಾಯ ಆಗ್ತದೆ. ನಾನು ಅಂಕಿಅಂಶಗಳ ಸಮೇತವಾಗಿ ನಾನು ಇದನ್ನು ಸಾಧಿಸಿ ತೋರಿಸಬಲ್ಲೆ. ಓಕೆ, ನಾರಾಯಣ್ ಸರ್, ಇದ್ರ ಬಗ್ಗೆ ಕೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಪ್ರಶ್ನೆ ಕುತೂಹಲ ಏನ್ ಗೊತ್ತಾ, ಈಗ ನಾಳೆಯಿಂದ ಏನೋ ಇಂಪ್ಲಿಮೆಂಟ್ ಆಗುತ್ತೆ, ಬಟ್ ಅದು ನಮ್ಮ ಕೈಗೆ ಸಿಗೋದಕ್ಕೆ ಅಲ್ಲೇನೋ ಸಮಸ್ಯೆಗಳಾಗಲ್ವಾ? ಇಂಪ್ಲಿಮೆಂಟ್ ಮಾಡೋರಲ್ಲಿ ಪ್ರಾಬ್ಲಮ್ಗಳಿದ್ರೆ ಅದನ್ನ ನಾವು ತಿಳ್ಕೊಳ್ಳೋದು ಹೇಗೆ, ನಾವು ಪ್ರಶ್ನೆ ಮಾಡೋದು ಹೇಗೆ? ಇದು ಜನಸಾಮಾನ್ಯರಿಗಿರೋ ಪ್ರಶ್ನೆ. ಹೌದು, ಪ್ರಶ್ನೆಯನ್ನು ಮಾಡಲೇಬೇಕಾದದ್ದು. ನಾನು ನನ್ನ ಆರ್ಟಿಕಲಲ್ಲೂ ಕೂಡ ಬರೆದಿದ್ದೆ. ಈಗ ಈ ಪ್ರತಿಯೊಬ್ಬವರು ಇದರೆಲ್ಲ ಜವಾಬ್ದಾರಿ ಯಾರ ಹತ್ರ ಇರ್ತದೆ ಕೇಳಿದ್ರೆ ಅದ್ರ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು. ಈಗ ಉದಾಹರಣೆಗೆ ಅದರಲ್ಲಿ 2 ಪ್ರೊವಿಷನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈಗಾಗಲೇ ಏನು ಹೇಳ್ತಾರೆ, ಅಂಗಡಿಯವರು ಹೇಳ್ಬೋದು ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರ್ನವ್ರು ಹೇಳ್ಬೋದು, ನಾವು ಈಗಾಗಲೇ 18% ಕೊಟ್ಟು ಇದನ್ನು ಖರೀದಿ ಮಾಡಿದ್ದೇವೆ, ನಾವು 18% ಕೊಡ್ತೇವೆ ಅಂತೇಳಿ ಹೇಳ್ಬೋದು. ಆಗ ಇವರೇನು ಮಾಡಬೇಕು ಕೇಳಿದ್ರೆ ಅದು ಮಾಡಲಿಕ್ಕಿಲ್ಲ. ಅದನ್ನು ಅವರು ಕ್ಲೇಮ್ ಮಾಡ್ಕೊಳ್ಬೋದು. GST ಆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ GST ಫೈಲ್ ಮಾಡುವಾಗ ಈ ಮೊತ್ತವನ್ನು ವಾಪಸ್ ಅವ್ರು ಕ್ಲೇಮ್ ಮಾಡಬೇಕೆ ಬಿಟ್ಟರೆ ಗ್ರಾಹಕರಿಂದ ಯಾವ ಕಾರಣಕ್ಕೂ ವಸೂಲು ಮಾಡುವಾಗಿಲ್ಲ. ಇದು ಮೊದಲನೇ ಪಾಯಿಂಟ್. ಹಾಗಾಗಿ ಮೊದಲು ಗ್ರಾಹಕರು ಏನು ಮಾಡಬೇಕು ಕೇಳಿದ್ರೆ ಕಂಪಲ್ಸರಿ ಈ ಎಲ್ಲ ವಿಚಾರದಲ್ಲಿ ಎಷ್ಟು GST ಹಾಕಿದ್ದಾರೆ ಅಂತೇಳಿ ಬಿಲ್ ತಗೊಳ್ಳಿ. ಅವರು ಬಿಲ್ ತಗೊಂಡ್ರೆ ಆ GST ಪ್ರಿಂಟ್ ಆದದ್ದಿದ್ರೆ ಅದನ್ನು ಕ್ವಶನ್ ಮಾಡ್ಬೋದು. ಹಾಗಾಗಿ ಬೆಲೆ ಏರಿಕೆ ವಿಚಾರದಲ್ಲಿ ಸರ್ಕಾರಗಳು ಜಾಗರೂಕವಾಗಿ ಜನಸಾಮಾನ್ಯರಿಗೆ ತಲುಪಿಸುವಂತೆ ನೋಡಿಕೊಳ್ಳಬೇಕಾದಂತ ಹೊಣೆ ಅವರ ಹತ್ರ ಇದೆ, ಅದನ್ನು ಮಾಡಬೇಕು. ಓಕೆ ಸರ್, ಈಗ ಇವುಗಳನ್ನ ನಾವು ಹೇಳೋದಕ್ಕಿಂತ ಆರ್ಥಿಕ ತಜ್ಞರಾಗಿ ನೀವುಗಳು ಹೇಳಿದ್ರೇನೆ ಭಾರಿ ಚಂದ ಜನ ಕೇಳಕ್ಕೆ. ಯಾಕಂದ್ರೆ ನೀವುಗಳು ಅದನ್ನ ಬಹಳ ಅದ್ಭುತವಾಗಿ ತಿಳ್ಕೊಂಡಿರ್ತೀರಿ. ನೋಡಿ, ಈ GST ಬದಲಾವಣೆಯನ್ನ ಡಯಟ್ ಫ್ರೀ ಮತ್ತು ಬಡವರ ಪರವಾಗಿ, ಮಕ್ಕಳ ಪರವಾಗಿರುವಂತಹ GST ಅಂತ ಬಹಳ ಅದ್ಭುತವಾಗಿ ಹೇಳ್ಬೋದು ನಾವು ಇದನ್ನ. ಸೊ ಏನೇ ನಿರೀಕ್ಷೆ ಮಾಡ್ಬೋದು ಸರ್ ನಾವು ಇದರಲ್ಲಿ? ಏನಿಲ್ಲ ಅಂದ್ರೆ ನೋಡಿ, ಮಕ್ಕಳಿಗೆ ಬೇಕಾಗಿರುವಂತ ಕಂಪಾಸು, ನೋಟ್ ಬುಕ್ಕು ಇವೆಲ್ಲವುದಕ್ಕೂ ಕೂಡ GST ಇಂದ ವಿನಾಯಿತಿಯನ್ನು ಕೊಡಲಾಗಿದೆ, ಮುಖ್ಯವಾಗಿ ಬೇಕಾದದ್ದು. ಆಮೇಲೆ ಅವರಿಗೆ ಬೇಕಾಗಿರುವಂತ, ಈಗ ಜನಸಾಮಾನ್ಯರ ಉಪಯೋಗಕ್ಕೆ ಬೇಕಾಗಿರುವಂತದ್ದು ತರಕಾರಿ ಆಗಲಿ, ಯಾವುದೇ ಪ್ಯಾಕ್ಡ್ ಫುಡ್ ಆಗಲಿ, ಆಮೇಲೆ ಪ್ಯಾಕ್ಡ್ ಚಪಾತಿ ಇಂಥದ್ದು ಏನಾದರೂ ಇರಲಿ, ಇವೆಲ್ಲವನ್ನು ಇವತ್ತು ಹೆಚ್ಚಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಲಿಕ್ಕೆ ಹೋಗೋದ್ರಿಂದ ಬರುವಾಗ ಬೇಕರಿ ಶಾಪ್ನಲ್ಲೆಲ್ಲ ಚಪಾತಿಯನ್ನು ರೊಟ್ಟಿಯನ್ನು ತಕೊಂಡು ಬರ್ತಾರೆ, ಅದಕ್ಕೆ GST ಹಾಕುವಾಗೇ ಇಲ್ಲ. ಇನ್ನು ಹಾಲು, UHT ಹಾಲು ಅಂತೇಳಿ ಅಂದ್ರೆ ಆ ಪ್ಯಾಕ್ಡ್ ಹಾಲು ಬರ್ತವಲ್ವಾ, ಅವಕ್ಕೆಲ್ಲ 0 ಇದೆ. ಈ ಬಾಕಿ ಉಳಿದಂತ ನಮ್ಮ ನಂದಿನಿ ಗಿಂದಿನೆಲ್ಲ 5% ಅಲ್ಲಿ ಬರ್ತವೆ. ಅದನ್ನೆಲ್ಲ ಜನಸಾಮಾನ್ಯರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಬೇಕಾದದ್ದು. ಹಾಗಾಗಿ ಈ ಎಲ್ಲ ವಿಧಾನದಲ್ಲಿ ನೋಡಿದ್ರೆ ನಾನು ಇದರಲ್ಲಿ ಏನ್ ಮಾಡ್ತೇನೆ ಕೇಳಿದ್ರೆ, ದಿನನಿತ್ಯ ಉಪಯೋಗಿಸಬಹುದಾದಂತ ವಸ್ತುಗಳು ಅವೆಲ್ಲವೂ ಕೂಡ 5% ನಲ್ಲಿದೆ. ಇಷ್ಟು ದಿವಸ 18% ತನಕ ಬರ್ತಾ ಇತ್ತು. ಉದಾಹರಣೆಗೆ ಕೃಷಿ ಉತ್ಪನ್ನವಾದಂಥ ಸಾಮಾನುಗಳು, ಒಂದು ರೈತ ಅವನ ಹೊಲಕ್ಕೆ ಬೇಕಾಗಿರುವಂಥ ಏನಾದರೂ ಸ್ಪ್ರಿಂಕ್ಲರ್ ಇರಿಗೇಷನ್ ಹಾಕಬೇಕು ಅಂತ ಹೇಳಿದ್ರೆ 18% ಅವ GST ತುಂಬಬೇಕಿತ್ತು. ಇವತ್ತು ಅದು 5% ಇದೆ ಅಷ್ಟೇ. ಈ 5% ಇರುವುದರಿಂದ ಅವನಿಗೆ ಅದರಲ್ಲಿ ಕನಿಷ್ಠ ಅಂದರೂ ಕೂಡ ಒಂದು 12,000 ರೂಪಾಯಿನಷ್ಟು ಉಳಿತಾಯ ಆಗ್ತದೆ 1 ಎಕರೆಗೆ. ಇಷ್ಟೇ ಸಹಜವಾಗಿ ಹೇಳ್ತಾ ಇರ್ಬೋದು. ದಿನನಿತ್ಯದ ಉಪಯೋಗಕ್ಕೆ ಬೇಕಾಗಿರುವಂಥದ್ದು, ಆಮೇಲೆ ಇನ್ವೆಸ್ಟ್ಮೆಂಟಿಗೆ ಬೇಕಾಗಿರುವಂತಂದ್ರೆ ಈ ರೈತನಿಗೆ ಬೇಕಾಗಿರುವಂಥದ್ದು ಅಥವಾ ನಮಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಸಾಮಾನು, ಮನೆ ಕಟ್ಟುವಂಥ ಸಾಮಾನು 5ರಿಂದ 12% ವ್ಯಾಪ್ತಿಯಲ್ಲೇ ಇದೆ. ಮೊದಲು 18ರಿಂದ 28% ವ್ಯಾಪ್ತಿಯಲ್ಲಿರುವಂಥದ್ದೆಲ್ಲ ಆ ಮಟ್ಟಿಗೆ ಕಡಿಮೆ ಆಗಿದೆ. 28% ಇಲ್ವೇ ಇಲ್ಲ. ಈಗ ಹೆಚ್ಚಿನದ್ದೆಲ್ಲ 5 ಮತ್ತು 12ರಲ್ಲೇ ಮುಗಿದೋಗ್ಬಿಡ್ತವೆ. ಹೀಗಾಗಿ ಉಪಯೋಗಕ್ಕೆ, ದಿನನಿತ್ಯದ ಉಪಯೋಗಕ್ಕೆ, ಆಮೇಲೆ ಅಗತ್ಯದಕ್ಕಾಗಿ ಕೆಲವೊಂದಿಷ್ಟು ಲಕ್ಸುರಿ ಅಂತೇಳಿ ಹೇಳುವಂಥದ್ದು, ಆಮೇಲೆ ಮೊಬೈಲ್ ಹ್ಯಾಂಡ್ಸೆಟ್ಟು ಇದು ಅನಿವಾರ್ಯವಾದಂಥ ಅಂಗ. ಇವತ್ತು ರೆಫ್ರಿಜಿರೇಟರು, TV ಇವೆಲ್ಲ ಅನಿವಾರ್ಯ. ಒಂದು ಕಾಲಕ್ಕೆ 18-28% ಕೊಡುವುದು ಈಗ 12% ವ್ಯಾಪ್ತಿಯಲ್ಲಿದೆ. ಹೀಗಾಗಿ ದಿನನಿತ್ಯದ ಉಪಯೋಗ, ಸ್ವಲ್ಪ ಮಟ್ಟಿನ ಕಂಫರ್ಟ್ಸ್ ಅಂತ ಹೇಳುದು, ಲಕ್ಸುರಿ ಅಲ್ಲ ಕಂಫರ್ಟ್ಸು, ಇನ್ನು ಲಕ್ಸುರಿ, ಈ 3 ಹಂತದಲ್ಲಿಯೂ ಕೂಡ ಕನ್ಸಿಡರೇಬಲ್ ಕಡಿಮೆ ಆಗಿರುವುದರಿಂದ
ಜನಸಾಮಾನ್ಯರ ಜೇಬಿಗೆ ಅದನ್ನು ನಿಜವಾಗಿಯೂ ಕೂಡ ಒಂದು ಕುಟುಂಬ 25,000 ಪ್ರತಿ ತಿಂಗಳ ಖರ್ಚು ಮಾಡ್ತಾ ಇದ್ರೆ ಒಂದು 5,000 ರೂಪಾಯಿನ ಉಳಿತಾಯ ಮಾಡಬಹುದು. ಓಕೆ, ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಉಳಿತಾಯ ಮಾಡ್ಬೋದು ಅಂದರೆ ಈ GST ಬದಲಾವಣೆಯಿಂದ ಬಹುಶಃ ಆಟೋಮೊಬೈಲ್ ಕ್ಷೇತ್ರ ಅಂತ ಅನ್ಕೊಳ್ತೀನಿ ನಾರಾಯಣ್ ಸರ್. ಹೌದು, ಆಟೋಮೊಬೈಲ್ ಕಾರು ಎಲ್ಲರದ್ದು ಡ್ರೀಮ್. ಅದು ಕಾರನ್ನ 1200cc ವರೆಗೆ ಇರುವುದಕ್ಕೆ ಕಡಿಮೆ ಮಾಡಿದಾರಲ್ಲ, 12% ಮಾಡಿದ್ದಾರೆ. ಒಂದು ಕಾಲದಲ್ಲಿ 28% ಇತ್ತು, 18% ಇತ್ತು. ಇದರಲ್ಲಿ ಲಕ್ಸುರಿ ಕಾರಿಗೆ ಕಡಿಮೆ ಮಾಡಿಲ್ಲ, ಅದು ಸರಿನೂ ಇದೆ. ಅದು ಜನಸಾಮಾನ್ಯರ ಕನಸೇನು ಇವತ್ತು ಮಾರುತಿ ಆಲ್ಟೋನೋ ಅಥವಾ ಹುಂಡೈಯೋ ಇಂಥದ್ದು ಯಾವುದಕ್ಕಾದ್ರೂ ಹೋಗ್ತಾರೆ, ಬಿಟ್ಟರೆ ಬೇರೆದಕ್ಕೆ ಹೋಗೋದಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಇದು ತುಂಬಾ ಸ್ವಾಗತಾರ್ಹ ಅಂತೇಳಿ ಅನಿಸ್ತಾ ಇದೆ. ಇನ್ನು ಬೇರೆ ಉಳಿದಲ್ಲಿ ಒಂದು ಸಮಸ್ಯೆ ಇದರಲ್ಲಿ ಏನಾಗಿದೆ ಕೇಳಿದ್ರೆ, ಇನ್ಶೂರೆನ್ಸ್ ಪ್ರೀಮಿಯಮಿಗೆ ಬಂದಾಗ ಅದಕ್ಕೆ ಮಾತ್ರ ಕಡಿಮೆನೇ ಆಗಿಲ್ಲ, 12% ಇದೆ. ಯಾವುದು ಜನರಲ್ ಇನ್ಶೂರೆನ್ಸ್, ಕಾರಿಗೆ ಇನ್ಶೂರೆನ್ಸ್ ಮಾಡುವಂಥದ್ದು, ಅದೊಂದು ಸರ್ಕಾರ ನೋಡಬೇಕಿತ್ತು ಅಂತೇಳಿ ಅನಿಸ್ತಾ ಇದೆ ನನಗೆ. ಓಕೆ, ಇನ್ಶೂರೆನ್ಸ್ ಅಂದ ತಕ್ಷಣ ಇನ್ನೊಂದು ನನಗೆ ನೆನಪಿಗೆ ಬಂದಿದ್ದು, ನಮ್ಮೆಲ್ಲರಿಗೂ ಬಹಳ ಅಗತ್ಯವಾಗಿ ಅನಿವಾರ್ಯವಾಗಿ ಈಗ ಬೇಕಾಗಿರೋದು ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳು. ಸೊ ಅದನ್ನ ತಂದಿದ್ದಾರಲ್ಲ ಸರ್, ಅದೊಂದು ಖುಷಿ ವಿಷಯ. ಹೌದು, ಅದು ನಾನು ಮೊದಲೇ ಹೇಳಿದ್ದೇನೆ, ಜಿರೋಕ್ ತಂದಿರುವುದು ಕ್ರಾಂತಿಕಾರಕ ಬದಲಾವಣೆ ಅಂತ. ಈಗ ಉದಾಹರಣೆ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಯಾರು ಕೂಡ ಒಂದು ಫ್ಯಾಮಿಲಿಗೆ ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನೀವು ಗಂಡ ಹೆಂಡತಿ 2 ಜನ ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಇಡೀ ಕುಟುಂಬವನ್ನು ನೀವೇನಾದ್ರೂ ಕವರ್ ಮಾಡಬೇಕಾದ್ರೆ ಕನಿಷ್ಠ 5 ಲಕ್ಷದಿಂದ 10 ಲಕ್ಷ ರೂಪಾಯಿ 5 ಲಕ್ಷ ಕವರ್ ಮಾಡಬೇಕಾದ್ರೂ ಕೂಡ ಕನಿಷ್ಠ ಅಂದ್ರೂ 50,000 ಪ್ರೀಮಿಯಂ ಬರ್ತವೆ. ಈ 50,000 ರೂಪಾಯಿನಲ್ಲಿ ನಿಮ್ಗೆ 18,000 ರೂಪಾಯಿ, ಮೊದಲ ಕಾಲದಲ್ಲಿ 9,000 ರೂಪಾಯಿ ಬರ್ತಿತ್ತು. ಈಗ ಅದಷ್ಟು ಉಳಿತದಲ್ವಾ ವಾರ್ಷಿಕವಾಗಿ. ಇದನ್ನು ಕೂಡ ನಾವು ಲೆಕ್ಕ ಹಾಕಬೇಕಾಗ್ತವೆ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಟೈಮನ್ನು ಕೊಟ್ರಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ನಾರಾಯಣ್ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.